ಎಲ್ಲ ಅಧ್ಯಾಪಕ ಬಂಧುಗಳೇ, ಗೌರವಾನ್ವಿತ ಎಲ್ಲ ಬಂಧುಗಳೇ, ನನ್ನ ಪ್ರೀತಿಯ ಮಕ್ಕಳೇ, ಕ್ಷೇತ್ರದ ಸಮಸ್ತ ಜನತೆಗೂ ಕೂಡ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನ ಬಹಳ ಸಂತೋಷವಾಗಿ ಸಡಗರದಿಂದ ಆರೈಸುತ್ತೇನೆ. ಇವತ್ತು ನಮ್ಮ ತಹಸೀಲ್ದಾರ್ ಹೇಳ್ತಾ ಇದ್ರು, ಸ್ವತಂತ್ರ ಹೇಗೆ ಬಂತು ಅಂತ ನಮ್ಮ ಮಕ್ಕಳೆಲ್ಲ ಕೂಡ ತಿಳ್ಕೋಬೇಕಾದ ಮೂಲಭೂತ ಕರ್ತವ್ಯ. ಅಧ್ಯಾಪಕ ಬಂಧುಗಳು ಕೂಡ ಅವರಿಗೆ ಪಾಠ ಕಲಿಸಬೇಕಾಗಿ ನಾನು ವಿನಂತಿ ಮಾಡಿಕೊಡ್ತೇನೆ. ತಿಳ್ಕೋಬೇಕು. ಸ್ವತಂತ್ರ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ, ಸ್ವತಂತ್ರವಾಗಿ ಅನುಭವಿಸ್ತಾ ಇದ್ದೇವೆ. ಹೇಗೆ ಬಂತು ಅದು ಮೂಲ ನಾವು ತಿಳ್ಕೋಬೇಕು. ಅನೇಕ ಜನ, ಲಕ್ಷಾಂತರ ಜನ ಒಂದು ಪ್ರಾಣಾರ್ಪಣೆಯಿಂದ ಅವರ ಒಂದು ತ್ಯಾಗದ ಮನೋಭಾವದಿಂದ ಇವತ್ತು ತ್ಯಾಗದಿಂದ ನಾವು ಈ ಒಂದು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ. ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇದ್ದೆ, ನಾನು ಶಾಸಕರ ಟೀಮಲ್ಲಿ ಒಂದು ಸಾರಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಹೋಗಿದ್ದೆ. ಅಲ್ಲಿ 2 ಜೈಲಿದೆ. ಬಹುಶಃ ನೀವೆಲ್ಲ ಕೂಡ ದೊಡ್ಡವರಾದ್ಮೇಲೆ ನೋಡ್ಬೇಕಾಗುತ್ತೆ ಯಾವ ರೀತಿ ಬ್ರಿಟಿಷ್ನವರು ನಮ್ಮ ಜನಕ್ಕೆ ತೊಂದರೆ ಕೊಟ್ಟರು. ಅವ್ರ ಫೋಟೋಗಳಾಗಿ ಆ ಸರಪಳಿಗಳು ಇಷ್ಟಿಷ್ಟು ಒಂದೊಂದು ಅದು ಹಾಕ್ಬಿಟ್ಟು ನೋಡ್ಬಿಟ್ಟು ನಿಮ್ಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಕಷ್ಟಗಳು ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೋದ್ರೆ ಸುತ್ತಲೂ ನೀರೇ, ಇಲ್ಲಿ ಆಚೆ ಬರೋದಕ್ಕಾಗುದಿಲ್ಲ. ಅಂತ ಒಂದು ದುಷ್ಟ ಪರಿಸ್ಥಿತಿಯನ್ನ ನಮ್ಮ ಜನ ಅನುಭವಿಸಿದ್ದಾರೆ. ಮುಖಂಡರು ಈ ದೇಶದ ಎಲ್ಲ ರಾಜ್ಯಗಳಿಂದ ಅವರ ಫೋಟೋಗಳನ್ನ ಅಲ್ಲಿ ಹಾಕಿದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಇವತ್ತು ಸ್ವತಂತ್ರ ಅನೇಕ ಒಂದು ತ್ಯಾಗದಿಂದ ಇವತ್ತು ನಾವು ಈ ಸ್ವತಂತ್ರ ಭಾರತವನ್ನ ಕಟ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಇವತ್ತು ಸ್ವತಂತ್ರ ಬಂದ ಮೇಲೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಕೂಡ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ಸರ್ಕಾರದ ಎಲ್ಲ ಪಕ್ಷಗಳು ಸರ್ಕಾರವನ್ನ ಆಡಳಿತ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ, ಅನೇಕ ರಂಗಗಳಲ್ಲಿ ಅಭಿವೃದ್ಧಿಯನ್ನ ಸಾಧನೆ ಮಾಡಿದ್ದಾರೆ. ಯಾರನ್ನು ಕೂಡ ನಾವು ವಿರೋಧ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಭಾರತ ದೇಶದಲ್ಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದರೋ ಎಲ್ಲರೂ ಕೂಡ ಅವರವರ ತಕ್ಕಂಗೆ ಅವರು ಸೇವೆಯನ್ನ ಈ ಭಾರತ ದೇಶವನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಸಹಿತ ಅನೇಕ ಇವತ್ತು ಪ್ರಪಂಚದಲ್ಲೇ ಒಂದು ದೊಡ್ಡ ಶಕ್ತಿಯುತವಾದ ರಾಷ್ಟ್ರವಾಗಿ ಈ ರಾಷ್ಟ್ರವನ್ನು ಬೆಳೆಸಿದ್ದಾರೆ. ಸಂತೋಷ. ಅನೇಕ ಯೋಜನೆಗಳನ್ನ ಹಾಕಿ ನಮ್ಮ ದೇಶವನ್ನ ಪ್ರಗತಿ ಬರ ತರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಾವೆಲ್ಲ ಕೂಡ ಇವೆಲ್ಲ ವಿಷಯಗಳನ್ನು ಕೂಡ ತಿಳ್ಕೋಬೇಕಾದ ನಿಮ್ಮ ಎಲ್ಲರ ಮೂಲಭೂತ ಕರ್ತವ್ಯ. ಇವತ್ತು ತಾಲೂಕಿನ ತಾವೆಲ್ಲ ಕೂಡ ನನ್ನನ್ನ 5 ಸಾರಿ ಶಾಸಕರಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರ ಒಂದು ಋಣ ತೀರಿಸ್ಕೋಬೇಕು ಅಂತ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಶಾಲೆಗಳು ಪ್ರಥಮವಾಗಿ ತಗೊಳ್ತಾರೆ. ಶಾಲೆಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಇವತ್ತು ಎಲ್ಲ ಕಡೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ, ಅವೆಲ್ಲ ಕೂಡ ನಮ್ಮ ಇಒ ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಹೊಸ ಶಾಲೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಇವತ್ತು 2 KPS ಶಾಲೆಗಳು ಆಗಿದೆ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ಇದೇ ಗ್ರೌಂಡ್ ಅಲ್ಲಿ ಇದೇ ಫೀಲ್ಡ್ ಅಲ್ಲಿ KPS ಹೆಣ್ಮಕ್ಕಳ ಒಂದು ಶಾಲೆ ಆಗುತ್ತೆ. ರಾಯಪಾಡಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು ಗಂಡು ಮಕ್ಕಳ ಶಾಲೆ ಆಗುತ್ತೆ.
ಸ್ಯಾಂಕ್ಷನ್ ಆಗಿದೆ. ಈ ರೀತಿ ಅನೇಕ ಇವತ್ತು SLCಯಲ್ಲಿ ಕೂಡ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನದಲ್ಲೇ ಪ್ರತಿಯೊಂದು ಕೆಲವಾರು ವರ್ಷಗಳಿಂದ ಪ್ರಥಮ ಸ್ಥಾನವನ್ನ ಗಳಿಸ್ತಾ ಇದೆ. ಎಲ್ಲ ಅಧ್ಯಾಪಕ ಬಂಧುಗಳನ್ನ ಮಕ್ಕಳನ್ನ ಎಲ್ಲ ಅವರ ತಂದೆ ತಾಯಿಯನ್ನು ಕೂಡ ನಾನು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಮಕ್ಕಳಿಗೆ ಎಲ್ಲ ಮುಂಬರುವ ದಿವಸಗಳಲ್ಲಿ ಅವರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಅನೇಕ ಯೋಜನೆಗಳನ್ನ ಇವತ್ತು ನಾನು ಈ ಸರ್ಕಾರದ ಮುಂದೆ ಇಟ್ಟಿದ್ದೇನೆ. ಇವತ್ತು ಒಂದು EDT ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ಕೊಡುವ ಇನ್ಸ್ಟಿಟ್ಯೂಷನ್ ಸುಮಾರು 10 ಎಕರೆಯಲ್ಲಿ ಮಾಡಬೇಕು ಅಂತ ಒಂದು ನನ್ನ ಚಿಂತನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸುತ್ತೇನೆ. ಅವ್ರು ಮೆರಿಟ್ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಇಂಡಸ್ಟ್ರೀಸ್ ಅನ್ನ ತರಿಸ್ತಾ ಇದ್ದೇವೆ. ಇವತ್ತು ಒಂದು ಮುಳುವಾಗ ನೋಡಲು ಆಗ್ತಾ ಇದೆ, ಒಂದು ಲಕ್ಷ್ಮೀಪುರದ ಮದನಪಲ್ಲಿ ರೋಡಲ್ಲಿ ಒಂದು 3000 ಎಕರೆಯಲ್ಲಿ ಆಗ್ತಾ ಇದೆ. ಇವೆಲ್ಲ ಕೂಡ ನಿಮಗೆ ಮುಂಬರುವ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ ಬೇರೆ ಕಡೆ ಹೋಗುವ ಬೇಡ ಉದ್ಯೋಗಗಳಿಗೆ ಅವ್ರು ಇಲ್ಲೇ ಉದ್ಯೋಗ ಅವಕಾಶ ಮಾಡಿಕೊಳ್ಳೋಣ, ರೈತರಿಗೆ ಅನುಕೂಲ ಮಾಡಿಕೊಳ್ಳೋಣ, ಕಾರ್ಮಿಕರಿಗೆ ಅನುಕೂಲ ಆಗಬೇಕು, ಬಡವರಿಗೆಲ್ಲ ಅನುಕೂಲ ಮಾಡಿಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಮಹತ್ ಕಾರ್ಯಗಳನ್ನ ಇವತ್ತು ಎಲ್ಲ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಹಾಕಬೇಕು ಅಂತ ಚಿಕ್ಕ ಮಟ್ಟದಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಚೆಕಪ್ ಹಾಸ್ಪಿಟಲ್ ಕೂಡ ಹಾಕಬೇಕು ಅಂತ ನಾನು ಈಗಾಗಲೇ ನನ್ನ ನಿವೇದನೆಯನ್ನ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಮತ್ತೆ ವುಮನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಕೂಡ ಆಗಬೇಕು ಅಂತ ಈ ಸಾರಿ ನಾನು ಹಠ ಹಿಡಿದಿದ್ದೇನೆ. ಇವೆಲ್ಲ ಕೂಡ ಮೂಲಭೂತ ಸೌಕರ್ಯಗಳು ತಾಲೂಕಿಗೆ ಇನ್ನ ಹೆಚ್ಚಿನ ಒಂದು ರಾಜ್ಯ ದೇಸಾಯಿ ಹಾಸ್ಪಿಟಲ್ ಕೂಡ ಎಲ್ಲೂರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಾನು ಈಗಾಗಲೇ ಮನವಿಗಳನ್ನ ಸಲ್ಲಿಸಿದ್ದೇನೆ. ಅದು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕೈಗೊಂಡಿದ್ದೇವೆ. ಮತ್ತೆ ಇವತ್ತು ಶ್ರೀನಿವಾಸಪುರ ನಗರವನ್ನು ಕೂಡ ಸುಮಾರು 50 ಕೋಟಿ ರೂಪಾಯಿ ಯೋಜನೆಯಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಶುರು ಮಾಡಿದ್ದೇವೆ, ನಡೀತಾ ಇದೆ. ನಾವು ಯಾವತ್ತೂ ಕೂಡ ಸರಿಯಾಗಿ ಕೆಲಸ ಮಾಡದಿದ್ರೆ ಅದನ್ನು ಒಪ್ಪುವುದಿಲ್ಲ. ಈಗಾಗಲೇ ನಾನು ತಿಳಿಸಿದ್ದೇವೆ ನಮ್ಮ ಅಧಿಕಾರಿಗಳಿಗೆ, ಚೆನ್ನಾಗಿ ಕೆಲಸದ ಮಟ್ಟ ಚೆನ್ನಾಗಿರ್ಬೇಕು, ಒಳ್ಳೆ ಕೆಲಸ ಆಗಬೇಕು, ಶಾಶ್ವತವಾಗಿರ್ಬೇಕು. ಯಾವತ್ತೂ ಕೂಡ ನಾವು ಕೆಟ್ಟದ್ದು ತಗೊಂಡಿಲ್ಲ. ಇವತ್ತು ನಮ್ಮ ಅಧಿಕಾರಿಗಳು ತಿಳಿಸ್ತೇನೆ, ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆಯಿರಿ. ಸುಮಾರು 50 ಕೋಟಿ ಯೋಜನೆಯಲ್ಲಿ ಈ ಒಂದು ಇದಾಗಿದೆ. ಮತ್ತೆ ಇವತ್ತು ತಾಲೂಕಿನ ಸಮಸ್ತ ಜನತೆಗೂ ಕೂಡ ಯಾರ್ಯಾರಿಗೆ ಸೈಟ್ ಇಲ್ವೋ ಅಂತವರಿಗೆಲ್ಲ ಕೂಡ ಸರ್ಕಾರದಿಂದ ಮೂಲಭೂತವಾಗಿ ಈ ಸೈಟ್ಗಳನ್ನ ಫ್ರೀ ಸೈಟ್ಸ್ ಅನ್ನ ಬಡವರಿಗೆ ಯಾರು ಸೈಟು ಇಲ್ಲದೆ ನೋಡಿದ್ದಾರೋ ಅಂತವರಿಗೆ ಕೊಡಬೇಕು ಅಂತ ಈಗಾಗಲೇ ನಾವು ಅನೇಕ ಮೀಟಿಂಗ್ ಸಂದರ್ಭದಲ್ಲಿ ಇವಾಗ ಅದನ್ನ ಆ ಒಂದು ಕಾರ್ಯಕ್ರಮವನ್ನ ಬಹಳ ಸೀರಿಯಸ್ ಆಗಿ ಹಮ್ಮಿಕೊಳ್ತೇವೆ. ಸರ್ಕಾರ ಕೂಡ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಬಹಳ ಒಳ್ಳೆ ಕಾರ್ಯಕ್ರಮ. ಅವ್ರಿಗೆಲ್ಲ ಗೊತ್ತು. ಮೊದಲು ನಾನು 96ರಲ್ಲಿ ಅನೇಕ ಯೋಜನೆಗಳನ್ನ ತಾಲೂಕಲ್ಲಿ ಆ ಒಂದು ನಿವೇಶನಗಳನ್ನು ಕೊಡುವುದು, ಒಂದು ಕ್ಲಸ್ಟರ್ ಪ್ಲೇಟ್ ಮಾಡುವುದು, ಸರ್ಕಾರದ ಜಮೀನು ಎಲ್ಲಿ ದುರುಪಯೋಗ ಆಗಿದೆ ಆ ದುರುಪಯೋಗವನ್ನು ನಾವು ಕೊಡುವುದಿಲ್ಲ. ನಮ್ಮ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಡಬೇಕು. ಆದ್ದರಿಂದ ಇವತ್ತು ಎಲ್ಲ ಬಡತನಕ್ಕೂ ಕೂಡ ಮನೆ ಇದ್ದವ್ರಿಗೆ ಅಥವಾ ಸೈಟ್ ಇದ್ದವರಿಗೆ ಎಲ್ರಿಗೂ ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಬಡವರಿಗೆ ಅನೇಕ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೆ. ಸುಮಾರು 600-700 ಬೋರ್ವೆಲ್ಸ್ ಅನ್ನ ಈಗಾಗಲೇ ಎಲ್ಲ ಯೋಜನೆಗಳಿಂದ ನಾನು ನಮ್ಮ SC ST
ಜನಾಂಗಕ್ಕೆ ಎಲ್ಲ ವರ್ಗದ ಜನರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪ್ರತಿಯೊಂದು ಕಮ್ಯುನಿಟಿ ಜನರಿಗೆ ನಾನು ಕೊಟ್ಟಿದ್ದೇನೆ. ಸೊ ಆದ್ದರಿಂದ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ರೋಡ್ಸ್ ಮಾಡಬೇಕು ಅಂತ ದೊಡ್ಡ ರೋಡ್ ಕಾರ್ಯಕ್ರಮನ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಸುಮಾರು ನನ್ನ ಗ್ರಾಂಟ್ಸ್ ಅಲ್ಲಿ 50 ಕೋಟಿನ ಯೋಜನೆಗಳನ್ನ ನಾವೀಗ ಪ್ರಾರಂಭ ಮಾಡಿದ್ದೇವೆ. ತಾಲೂಕಾದ್ಯಂತ ಕೆಲಸ ನಡೀತಾ ಇದೆ. ಎಲ್ಲ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಒಂದು ಹೈಮಾಸ್ ಲೈಟ್ ಹಾಕ್ತೇವೆ. 400 ಗ್ರಾಮ ಇದೆ ನಮ್ಮ ಕ್ಷೇತ್ರದಲ್ಲಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಲೈಟ್ ಹಾಕ್ತೇವೆ. ಸುಮಾರು 10-20 ಲಕ್ಷ ಕೆಲಸವನ್ನ ಈ ಕಾಂಕ್ರೀಟ್ ಕೆಲಸವನ್ನ ಹಾಕುವುದಕ್ಕೆ ಕಾರ್ಯಕ್ರಮಗಳಾಗಿದ್ದೇವೆ. ಈ ಟೌನ್ನಲ್ಲಿ ಕೂಡ ದೇವಸ್ಥಾನಗಳಿಗೆ ಸುಮಾರು ದುಡ್ಡು ದೇವಸ್ಥಾನಗಳಿಗೆ 15 ಕೋಟಿ ರೂಪಾಯಿನ ಯೋಜನೆಗಳನ್ನ ನಾನು ಕೊಟ್ಟಿದ್ದೇನೆ ನನ್ನ ಗ್ರಾಂಟ್ಸ್ ಅಲ್ಲಿ. ಇವಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ 1.5 ಕೋಟಿ ಕೊಟ್ಟಿದ್ದೇನೆ. ರಾಮ ದೇವಸ್ಥಾನಕ್ಕೆ 1 ಕೋಟಿ ಕೊಡ್ತಾ ಇದ್ದೇನೆ. ಮತ್ತೆ ಇಡೀ ಕ್ಷೇತ್ರಕ್ಕೆ 400 ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಿಗೆ ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೂಡ ಯಾರಿಗೂ ನನ್ನ ಹೃದಯದಲ್ಲಿ ಬಂದಿಲ್ಲ ಮುಂದಕ್ಕೆ ನಾನು ಕೊಡೋದಕ್ಕೆ ಆಗುದಿಲ್ಲ ಅಂತ ಎಲ್ರಿಗೂ ಕೂಡ ಕೊಟ್ಟು ಇವತ್ತು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಎಲ್ಲ ಜನತೆ ಎಲ್ಲ ಒಂದು ಜನತೆ ಚೆನ್ನಾಗಿ ಆಗಬೇಕು. ನಾನು ಒಂದೇ ಒಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಯಾವ ಸಂದರ್ಭದಲ್ಲಾದರೂ ತಾವು ನಾನು ನಿಮ್ಮ ಸೇವಕರು ಯಾವ ಸಂದರ್ಭದಲ್ಲಿ ಬನ್ನಿ. ನಿಮ್ಮ ಮಕ್ಕಳ ಕೆಲಸ ಆಗಲಿ, ಉದ್ಯೋಗ ಆಗಲಿ, ಒಂದು ಹಾಸ್ಟೆಲ್ ಸೀಟ್ ಆಗಲಿ, ಏನೇ ಕೆಲಸ ಇದ್ರು ನೀವೆಲ್ಲ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಅಧಿಕಾರಿಗಳು ತಾಲೂಕು ಆಡಳಿತ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾತಂತ್ರ್ಯ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ.